ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಮತ್ತು ನೋಡ್ರಿ ಅಜ್ಜಿ ನಾನು ಕುಂತ ಬಿಟ್ಟೇವಿ. ಯಾಕೆ ಕುಂತೇವಂತಂದ್ರೆ ನೀವೆಲ್ಲ ಹೋದ ವಿಡಿಯೋದಾಗ ನೋಡಿರಿ ನಾವು ಹೆಂಗೆ ಹೆಲ್ದಿ ಉಂಡು ಆಮೇಲೆ ಡ್ರೈ ಫ್ರೂಟ್ಸ್ ಉಂಡು ಅದು ಹೆಂಗೆ ಮಾಡಿದ್ವಿ ಅಂಟಿನ ಉಂಡಿ ಅಂತ ಹೇಳಿ. ಸೊ ಅದಂತೂ ಭಾರಿ ಆಗಿತ್ತು ನೋಡ್ರಿ, ಲಿಟ್ರಲಿ ಟೇಸ್ಟ್ ಇಷ್ಟು ಭಾರಿ ಆಗಿತ್ತಲ್ಲ, ಎಲ್ಲರಿಗೂ ಭಾಳ ಸೇರ್ತ. ನಾವಂತೂ ಮಸ್ತ್ ಅಂತಿಂದು ಎಂಜಾಯ್ ಮಾಡಿದ್ವಿ. ನೀವು ಅದನ್ನು ಮಾಡಿರೇನಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇವತ್ತು ಯಾಕೆ ಹಿಂಗೆ ಕುಂತೇವಂದ್ರೆ ಇವತ್ತು ಒಂದು ಉಂಡಿ ಮಾಡಾಕನ ಹಿಂಗೆ ಕುಂತೇವೆ ನೋಡ್ರಿ. ನಾವು ಯಾವ ಉಂಡಿ ಅಂತ ಹೇಳ್ತೀನಿ. ಸೊ ಯಾವ ಉಂಡಿಯಪ್ಪ ಅಂತಂದ್ರೆ ರವಾ ಉಂಡಿ ನೋಡ್ರಿ. ಆ್ಯಕ್ಚುಲಿ ಕಾಳು ಶೇವದು ಮಾಡ್ಬೋದು, ಬಟ್ ಇಲ್ಲಿ ಚಲೋ ಸಿಗಂಗಿಲ್ಲ. ನಾವು ಲಾಸ್ಟ್ ಇಯರ್ ತೊಗೊಂಡಿಲ್ಲಿ ಮಾಡಿದ್ವಿ, ಬಟ್ ಅಲ್ಲಿ ಕಾಳು ಶೇವದು ಅಷ್ಟು ಸರಿ ಇರಂಗಿಲ್ಲ. ಆಮೇಲೆ ಬೆಲ್ಲನೂ ಅಷ್ಟು ಇಲ್ಲಿದು ಊರ ಕಡೆ ಬೆಲ್ಲದಂಗೆ ಇರಂಗಿಲ್ಲ, ಆನೆ ಸರಿ ಬರಂಗಿಲ್ಲ. ಆಮೇಲೆ ಕಾಳದು ಒಂದು ಸ್ವಲ್ಪ ದಿನಕ್ಕೆ ಕಮ್ಮಟಕ್ಕವು ಅಷ್ಟು ಸರಿ ಬರಂಗಿಲ್ಲ. ಹಾಗಾಗಿ ನಾವು ಈ ಸತೆ ಬರೀ ಡ್ರೈ ಫ್ರೂಟ್ಸ್ ಉಂಡಿ ಆಮೇಲೆ ರವಾ ಉಂಡಿ ಅಷ್ಟೇ ಮಾಡತ್ತೀವಿ. ಆದ್ರೆ ಗೋಧಿ ಉಂಡಿ ಮಾಡೋಣತ್ತೀವಿ ಇಷ್ಟು ತಿರ್ರಿದ ಮೇಲೆ. ಯಾಕಂದ್ರೆ ನಾವು ಇರೋರು 3 ಮಂದಿ ಹುಯಿ ಅಂತ ಮಾಡಿ ಏನು ಮಾಡೋದು ಅಂತ ಹೇಳಿ ನಾವು ಬರೀ 2 ನಮೂನಿ ಉಂಡಿ ಮಾಡಾಕತ್ತೇವೆ ನೋಡ್ರಿ. ಸೊ ಬರ್ರಿ ರವಾ ಉಂಡಿಗೆ ಏನೇನು ಬೇಕಂತ ಅಜ್ಜಿ ಹೇಳ್ತಾರೆ. ಈಗ ನೋಡ್ರಿ ರವಾ ಉಂಡಿ ಮಾಡಕ್ಕೆ ಏನೇನು ಬೇಕು ಅನ್ನೋದನ್ನ ಅಜ್ಜಿ ಹೇಳ್ತಾರೆ. ರವಾ ಉಂಡಿ ಮಾಡಕ್ಕೆ ಏನು ಬೇಕಜ್ಜಿ? ರವಾ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ, ಒಣ ಕೊಬ್ಬರಿ. ಸೊ ಇಷ್ಟು ಐಟಮ್ಸ್ ಬೇಕು ನೋಡ್ರಿ. ಸೊ ಇಲ್ಲಿ ನೋಡ್ಬೋದು ನೀವು ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿ ಇವೇನು ಮೆಜರ್ಮೆಂಟ್ ಅಲ್ಲ, ಹಂಗೆ ಅಜ್ಮಾಸ್ ತೊಗೊಂಡೇವೆ ನೋಡ್ರಿ. ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ರವಾ ಮತ್ತು ಸಕ್ರೆ ಮೆಜರ್ಮೆಂಟ್ಲೆ ತೊಗೋಬೇಕು. ಆಮೇಲೆ ಏಲಕ್ಕಿ ಪುಡಿನೂ 1 ಚಮಚ ಅಷ್ಟು ಹಾಕೊಂಡ್ರೆ ಸಾಕು. ಇಲ್ಲೇನು ಬೌಲ್ ಇಟ್ಟೇನಿಲ್ಲ, ಈ ಬೌಲೇ ನಾವು 6 ಕಪ್ ನೋಡ್ರಿ, 6 ಕಪ್ ರವಾ ತೊಗೊಂಡೈತಿ. ಸೊ 6 ಕಪ್ ರವಾಕ್ಕೆ 6 ಕಪ್ ಸಕ್ಕರೆ ತೊಗೋತೇವೆ ನಾವು. ಆ್ಯಕ್ಚುಲಿ ನೀವು ಬೇಕಂದ್ರೆ ಜಾಸ್ತಿನೂ ಹಾಕೋಬಾರ್ದು, ಇಲ್ಲಾಂದ್ರೆ ರೆಡ್ಯೂಸ್ನೂ ಮಾಡ್ಬೋದು. ಬಟ್ 6ಕ್ಕೆ 6 ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಮಸ್ತ್ ಹಂಗೆ ನಾವು ಡ್ರೈ ಫ್ರೂಟ್ಸ್ ತುಪ್ಪದಾಗ ಕರ್ಕೊಳ್ಳೋ ನಾವನ್ನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋ. ಡ್ರೈ ಫ್ರೂಟ್ಸ್ ಅಂದ್ರೂ ಹೆಂಗೆ ದ್ರಾಕ್ಷಿ ರೋಸ್ಟ್ ಮಾಡ್ಕೋಬಾರ್ದು, ಗೋಡಂಬಿ ಅಷ್ಟೇ ಸ್ವಲ್ಪ ಲೈಟ್ ಮೆರೂನ್ ಕಲರ್ ಬರೋ ಮಟ್ಟ ರೋಸ್ಟ್ ಮಾಡ್ಕೊಳ್ಳೋಣ. ಅದೇ ಬಾಂಡಿ ಒಳಗೆ ಮತ್ತು ನಾವು ಕೊಬ್ಬರಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಅದಾದಮೇಲೆ ರವಾ ಹಾಕೋಣ, ಆಮೇಲೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸೊ ಒನ್ ಆಫ್ ದ ಸಿಂಪ್ಲೆಸ್ಟ್ ಉಂಡಿ ಅನ್ಬೋದು ನೋಡ್ರಿ, ಯಾರಾದರೂ ಮಾಡ್ಕೋಬೋದು ಇದನ್ನು. ಸೊ ಈಸಿ ರೆಸಿಪಿ ಇದೆ. ಬರ್ರಿ ಈಗ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಆ್ಯಂಡ್ ಮೇಕ್ ಮೈ ನೈಸ್ ಉಂಡೀಸ್. ಈಗ ಇಲ್ಲಿ ನೋಡ್ಬೋದು ತುಪ್ಪ ಕಾಯಕ್ಕಿಟ್ಟೈತಿ. ತುಪ್ಪದಾಗ ಈ ಗೋಡಂಬಿ ಫಸ್ಟ್ ಹುರ್ಕೊಳ್ಳೋಣಂತ, ಆಮೇಲೆ ಕೊಬ್ಬರಿ ಹಾಕಿ ಅದರಾಗನ ಫ್ರೈ ಮಾಡೋಣಂತ. ಇಲ್ಲಿ ನೋಡ್ಬೋದು ನೀವೀಗ ನಾವು ಗೋಡಂಬಿ ಹಾಕ್ಕೊಂಡೇವಿ. ಸೊ ಸ್ವಲ್ಪ ಅವ್ನು ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಹಿಂಗೆ ತುಪ್ಪದಾಗ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಬರ್ರಿ ಫ್ರೈ ಮಾಡೋಣ. ಭಾರಿ ಟೇಸ್ಟಿ ಆಕೈತೆ ನೋಡ್ರಿ. ಆಮೇಲೆ ಈಸಿಯೆಸ್ಟ್ ರೆಸಿಪಿ. ಸೊ ನೀವು ಇದನ್ನ ಈಸಿಲಿ ಮಾಡ್ಕೊಂಡು ತಿನ್ಬೋದು. ಸೊ ನೋಡಾತಿರ್ಲ ಇಲ್ಲೇ ಈ ಬ್ರೌನಿಶ್ ಭಾಳ ಬ್ರೌನೂ ಆಗಬಾರ್ದು, ಹೊತ್ತಿ ಬಿಡ್ತಾವೆ. ಇಷ್ಟ ಆದ್ಕೊಳ್ಳೆ ತಕೊಂಬಿಡ್ರಿ. ಇಲ್ಲಿ ನೋಡ್ಬೋದು ನೀವು ಇದ್ರಾಗ ಇನ್ನೂ ಇಷ್ಟು ತುಪ್ಪ ಐತಿ. ಅಜ್ಜಿ ಏನಂದ್ರು ಕೊಬ್ಬರಿ ಹಾಕೊಳ್ಳೋದು ಬೇಡ, ಫಸ್ಟ್ ರವಾನ ಹುರ್ಕೊಳ್ಳೋಣಂದ್ರು. ಸೊ ಬರ್ರಿ ಈಗ ರವಾ ಹಾಕೋಣಂತ. ಈಗ ನೋಡ್ರಿ ಇಲ್ಲೇ ರವಾ ಹಾಕ್ಕೊಂಡ್ವಿ. ರವಾ ನಮ್ದು ನಾವು 6 ಕಪ್ ತೊಗೊಂಡೇವಿ ರವಾ. ನೀವು ಎಷ್ಟು ಬೇಕು ನಿಮಗೆ ಮೆಜರ್ಮೆಂಟ್ ಮೇಲೆ ತೊಗೋರಿ. ಆಮೇಲೆ ಮೊದಲೇ ಇದ್ರಾಗ ಆಲ್ರೆಡಿ ತುಪ್ಪಿತ್ತು, ಹಿಂಗೆ ಮತ್ತೆ ತುಪ್ಪ ಹಾಕೇನಿ. ನೀವು ಎಷ್ಟು ತುಪ್ಪ ಹಾಕಿದಂಗೆ ಕಮ್ಮಂಗೆ ಹಾಕೋ ನೋಡ್ರಿ. ಆಮೇಲೆ ರವಾ ಹೆಂಗೆ ಹುರ್ಕೋಬೇಕಂದ್ರೆ ಫುಲ್ ಮಸ್ತ್ ವಾಸನೆ ಬರಬೇಕು ನೋಡ್ರಿ, ಅಷ್ಟು ಫುಲ್ ಹುರ್ಕೋಬೇಕು ಇದನ್ನು. ಈಗ ನೋಡ್ರಿ ಸ್ವಲ್ಪ ಅಜ್ಜಿನೂ ರವಾ ಹುರಿಯತ್ತಾರೆ. ರವಾ ಹುರ್ಕೊಳ್ಳೋದು ಖಮ್ಮಂಗೆ ವಾಸನೆ, ಆಮೇಲೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ, ಅದು ಹಂಗೆ ಹುರ್ಕೋಬೇಕು. ನಾವು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡ್ವಿ, ಈಗ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ತೇನೆ. ತುಪ್ಪ ಹಾಕಿದ ಹಂಗೆ ಟೇಸ್ಟಿನೂ ಆಗ್ತಾವೆ ನೋಡ್ರಿ. ಆಮೇಲೆ ಸ್ವಲ್ಪ ಮಂದಿ ಇದ್ರಾಗ ಹಾಲು ಹಾಕ್ತಾರೆ, ನಾವೇನು ಹಾಲು ಹಾಕಾಕತ್ತಿಲ್ಲ, ಯಾಕಂದ್ರೆ ಹಾಲು ಹಾಕಿದ್ರೆ ಲಘು ಕೆಡ್ತಾವಲ್ಲ ಅಜ್ಜಿ. ಸೊ ನಾವು ಇಲ್ಲೇ ಹಾಲು ಹಾಕಾಕತ್ತಿಲ್ಲ ನೋಡ್ರಿ. ನೀವೆಲ್ಲ ಯಾವ್ಯಾವ ಉಂಡಿ ಮಾಡ್ಕೊಂಡ್ರಿ, ಯಾವ್ಯಾವ ಉಂಡಿ ತಿಂದ್ರಿ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹಬ್ಬ ಎಲ್ಲ ಹೆಂಗೆ ಮಾಡಿದ್ರಿ ಅಂಥೇಳಿ. ಸೊ ನಮ್ಮದು ಹಬ್ಬ ಎಲ್ಲ ಮಾಡೋಣಂತ. ಸೊ ರವಾ ಉಂಡಿ ಇಲ್ಲೇ ರೆಡಿ ಆಗತ್ತವು, ಅಂಟಿನ ಉಂಡಿ ನೀನೇ ರೆಡಿ ಆದು ನೋಡ್ರಿ. ರವಾ ನೋಡ್ರಿ ಹಿಂಗೆ ಹಿಂಗೆ ಹುರ್ಕೋತಾನೆ ಇರ್ಬೇಕು, ಒಟ್ಟ ಬಿಡಬಾರ್ದು. ಮತ್ತು ತಳ ಹತ್ತೈತಿ ನಮ್ದು. ಆ್ಯಕ್ಚುಲಿ ಆಗಳ ಏನಾತಂದ್ರೆ ನಾನು ಬೇರೆ ಬಾಂಡಿ ಇಟ್ಟಿದ್ದೆ, ಅದು ಸ್ವಲ್ಪ ಹಿಂಗೆ ತುಪ್ಪ ಮತ್ತು ಹಾಕೊಳ್ಳೋದ್ರಾಗ ಒಂದು ಈಟ್ ತಳ ಹತ್ತಿದಂಗೆ ಹಂಗಾಗಿ ನಾನು ಬಾಂಡಿ ಚೇಂಜ್ ಮಾಡಿದೆ. ಒಟ್ಟ ಹಿಂಗೆ ಕೈ ಬಿಡಬಾರ್ದು ನೋಡ್ರಿ. ನಾವು ಕೈ ಬಿಟ್ವಿ ಮತ್ತು ರವಾ ತಳ ಹತ್ತ ಬಿಡ್ತೈತಿ. ಹಿಂಗೆ ಹಿಂಗೆ ಹುರ್ಕೋತಾ ಇರ್ಬೇಕು. ಚಲೋ ಬಣ್ಣ ಸ್ವಲ್ಪ ಚೇಂಜ್ ಆಗ್ಬೇಕು, ಆಮೇಲೆ ಖಮ್ಮಂಗೆ ವಾಸನೆ ಬರ್ಬೇಕು. ನೀವು ಉಂಡೆ ಮಾಡತ್ತೀರ ಅಂಥೇಳಿ ಬಾಜುದವ್ರಿಗೂ ಗೊತ್ತಾಗ್ಬೇಕು ನೋಡ್ರಿ, ಇವ್ರ ಮನ್ಯಾಗ ಏನೋ ಖಮ್ಮಂಗೆ ಮಾಡತ್ತಾರ ಅಂಥೇಳಿ. ಅಷ್ಟು ಚಂದ ಖಮ್ಮಂಗೆ ವಾಸನೆ ಬರಬೇಕಿದ್ದು. ಅಲ್ಲಿ ಮಟ ಹಿಂಗೆ ಕೈ ನುಸಿದ್ರು ಹುರ್ಕೋತಾ ಇರ್ಬೇಕು ನೋಡ್ರಿ, ಯಾಕಂದ್ರೆ ಕೈ ನುಸಿದ ಮೇಲೆ ಅಲ್ಲ ನಮಗೆ ಮತ್ತು ಚಲೋ ಉಂಡೆ ತಿನ್ನಕ್ಕೆ ಸಿಗೋದು. ಹಂಗಾಗಿ ಹಿಂಗೆ ಮಾಡ್ಕೋತ ನಿಂದಿರ್ಬೇಕಿಲ್ಲೇ.
ನೋಡ್ರಿ ರವಾ ಹುರಿಯೋದು ಆಗೈತಂತ. ಅಜ್ಜಿ ಏನಲ್ಲತ್ತಾರು ಚಲೋ ವಾಸನೆ ಬರಾಕತ್ತೈತಿ, ಸ್ವಲ್ಪ ಬನ್ನನೂ ಬದ್ಲಿ ಆಗೈತಿ, ಬಂದ್ ಮಾಡೋಣತ್ತಾರ. ಏನ್ ಮಾಡೋಣ ಅಜ್ಜಿ, ಈಗ ಆತದ ಆಗೈತ್ವ ಚಲೋ ವಾಸನೆ ಬರಾಕತ್ತೈತಿ. ಕಮ್ಮಗ ವಾಸನೆ ಬರ್ಬೇಕು. ಆಮೇಲೆ ತೆಗೆದು ಪಾಕ ಮಾಡಿ ಈಗ ಇದ್ರಾಗ ಆಮೇಲೆ ರವಾ ಹುರಿಯೋದಾತಿ. ಈಗ ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ ಹುರ್ಕೊಳ್ಳೋಣ, ಅದಾದ್ಮೇಲೆ ಪಾಕ ಮಾಡ್ಕೊಳ್ಳೋಣ. ನೋಡ್ರಿ ಏನು ರವಾ ಫ್ರೈ ಮಾಡ್ಕೊಂಡಿದ್ವಲ್ಲ, ರವಾ ಹುರ್ಕೊಂಡಿದ್ವಿ, ಅದ ಬಾಂಡೆದಾಗ ನೋಡ್ರಿ ಈಗ ಕೊಬ್ಬರಿ ಹಾಕೇವಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು, ಇದನ್ನೇನು ಭಾಳತ್ತು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ರವಾದಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನು. ಈ ಕಪ್ಲೆ ನಾವು 6 ಕಪ್ ರವಾ ಹಾಕಿದ್ವಿ. ಇದ ಕಪ್ಲೆ ಈಗ ನಾವು 6 ಕಪ್ ಸಕ್ಕರೆ ಹಾಕೋಣ. ನೀವು ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ತಿನ್ನೋರಾದ್ರೆ ಕಮ್ಮಿ ಹಾಕೋರಿ. ಇದು ಕರೆಕ್ಟ್ ಆಕೈತಿ. ಸೊ 6 ಕಪ್ ಸಕ್ಕರೆ ಹಾಕೊಳ್ಳೋಣ. ಈಗ 6 ಕಪ್ ಸಕ್ಕರೆ ಹಾಕೊಂಡೇವಿ. ಸಕ್ಕರೆ ತೊಯ್ಯೋ ಅಷ್ಟನ ಇದಕ್ಕೀಗ ನೀರು ಹಾಕೊಳ್ಳೋಣ. ನೀರು ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ತೊಯ್ಯೋಷ್ಟು ನೀರು ಹಾಕಬೇಕು. ಒಂದು ಎಳೆ ಪಾಕ ಬರ್ಬೇಕದು. ಓಕೆ ನೋಡ್ರಿ, ಒಂದೇಳಿ ಪಾಕ್ ಬರ್ಬೇಕಂತ. ಆಮೇಲೆ ನಾವಂತರೂ ನೀರೀಗ ಸಕ್ಕರೆ ತೊಯ್ಯುವಷ್ಟು ಹಾಕ್ಕೊಂಡೇವಿ. ಆಮೇಲೆ ಅಲ್ಲಿ ನಿಮಗೇನು ಕರಂದ್ ಕಾಣಿಸತೈತಿ ಅದೇನಿದು ಅಲ್ಲ, ರವಿ ಕೊಬ್ಬರಿ ಹುರ್ಕೊಂಡ್ವಲ್ಲ, ಸೊ ಅದರದ್ದು ಅದು ಸಣ್ಣ ಸಣ್ಣ ಕೊಬ್ಬರಿ ತೊಗೊಂಡು ಉಳ್ಕೊಂಡಾವದ್ರಾಗ. ಈಗ ನೋಡ್ರಿ ಮಸ್ತ್ ಪಾಕ ಮಾಡೋರಂತ. ಸೊ ಅಲ್ಲಿ ನೋಡ್ರಿ ಮಸ್ತ್ ಹಂಗೆ ಪಾಕ ಮಾಡತ್ತಾರ ಅಜ್ಜಿ. ನಾವೇನು ಗೋಡಂಬಿ ಒಂದು ಫ್ರೈ ಮಾಡ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೆ ನೋಡ್ರಿ. ಕೊಬ್ಬರಿ ಪುಡಿನೂ ಹಾಕೇನಿ, ಇವನು ಇದಕ್ಕೆ ಹಾಕ್ಕೊಂಡ್ಬಿಡೋದು. ಈಗ ಹಾಕ್ಕೊಂಡು ಆಮೇಲೆ ಸಕ್ಕರೆ ಪಾಕ ಹಾಕ್ಕೊಳ್ಳೋದು. ಇಲ್ಲಿ ನೋಡ್ಬೋದು ನೀವೀಗ ಸಕ್ಕರೆ ಆಲ್ಮೋಸ್ಟ್ ಕರಗೈತಿ. ಕರಗಿದ ನಂತರ ಹಿಂಗೆ ಒಂದು ಸ್ವಲ್ಪ ಬುರುಗ್ ಬರ್ತೈತಿ. ಒಂದೇಳಿ ಪಾಕ ಆಗ್ಬೇಕು ಅಜ್ಜಿ ಇದು. ಒಂದು ಎಳೆ ಪಾಕ ಆದಮೇಲೆ ಹಾಂ ತೆಗೆದು ಹಿಂಗೆ ಬಟ್ಟೆಗೆ ಹಚ್ಚಿ ನೋಡಿ. ನೋಡ್ಬೋದು ನೀವು ಮೆಸ್ಸಿ. ಸೊ ರವಾದ ಒಂದು ಸ್ವಲ್ಪ ಬಿದ್ದೈತಿ. ಉಂಡೆ ಆದಮೇಲೆ ಉಂಡೆ ಮಾಡೋದಂದ್ರೆ ಹಂಗೆ ಅಲ್ಲ, ಸ್ವಲ್ಪ ಎಲ್ಲ ಮೆಸ್ ಆಗಿರ್ತೈತಿ. ಇಲ್ಲಿ ನೋಡ್ರಿ ಎಲ್ಲೂ ಹಾಕಿಟ್ಟೇವಿ. ಇದು ಒಂದೇಳಿ ಪಾಕ ಆಗ್ಬೇಕು. ಈಗ ಅಜ್ಜಿ ತೋರಿಸ್ತಾರೆ ನಿಮಗೆ ಹೆಂಗಂಥೇಳಿ. ಈಗ ನೋಡ್ರಿ ನೆಕ್ಸ್ಟ್ ಏಲಕ್ಕಿ ಪುಡಿ ಹಾಕೊಳಕತ್ತೀವಿ. ಏಲಕ್ಕಿ ಪುಡಿ ಇಲ್ಲೇನು ಸಕ್ರೆ ಪಾಕ ಮಾಡ್ಕೊಳಕತ್ತೀವಲ್ಲ, ಇದ್ರಾಗ ಹಾಕ್ಬಿಟ್ರೆ ಎಲ್ಲ ಕಡೆ ಚಲೋ ತಂಗೆ ಕೂಡ್ತೈತಿ. ಆಲ್ಮೋಸ್ಟ್ ಈ ಚಮಚೆ, ಹಾಫ್ ಚಮಚೆ ಅಥವಾ 1 ಚಮಚೆ ಹಾಕೊಳ್ಳೋದು ನೋಡ್ರಿ. ಗೈಸ್, ಹೌ ಈಸ್ ದಿಸ್ ಫೀಲಿಂಗ್? ಇಲ್ಲಿ ನೋಡ್ರಿ ಅಜ್ಜಿ ಒಂದೇಳೆ ಬಂದೈತನ ಅಂಥೇಳಿ ಚೆಕ್ ಮಾಡಾಕತ್ತಾರ. ಬಂದೈತೆ ಅಜ್ಜಿ? ಬಂದೈತೆ ನೋಡಿ. ಬಂದೈತಂತ ನೋಡ್ರಿ. ಅದು ಹಿಂಗೆ ಚಿಪಕ್ ಅಂದರೆ ಸ್ವಲ್ಪ ಹಿಂಗೆ ಅಂಟಿದಂಗೆ ಆಗ್ಬೇಕದು. ಸೊ ಬಂದೈತಂತ ಈಗ ನೋಡೋಣ. ಅದನ್ನು ನೋಡಿ ಆಮೇಲೆ ಇದ್ರಾಗ ಹಾಕಿ ಉಂಡೆ ಕಟ್ಟಾರ ಅಂತ. ಹಾಂ ನೋಡ್ರಿ ಹಿಂಗೆ ಅಂಟ್ಕೊಂಡಂಗೆ ಆಗ್ಬೇಕು. ಹಿಂಗೆ ಒಂದೇಳಿ ಪಾಕ. ಸೊ ಇಲ್ಲಿ ನೋಡ್ರಿ ಅಜ್ಜಿ ನೋಡ್ಕೋತ ಚೆಕ್ ಮಾಡಾಕತ್ತಾರ ಅದನ್ನು. ಬಂದೈತಂತ ನೋಡ್ರಿ. ಸೊ ಒಂದೇಳಿ ಪಾಕ ಆಗೈತಿ. ಈಗ ಇದನ್ನು ಬಂದ್ ಮಾಡೋನು. ಗ್ಯಾಸ್ ಬಂದ್ ಮಾಡಿ ಹಾಂ ಇದ್ರಾಗ ಹಾಕೊಳ್ಳೋಣಂತ. ಈಗ ನೆಕ್ಸ್ಟ್ ಈಗ ನೋಡ್ರಿ ಕೊಬ್ಬರಿ, ರವಾ ಆಮೇಲೆ ಗೋಡಂಬಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇವಿ. ಇದಕ್ಕೀಗ ಸಕ್ಕರೆ ಪಾಕನ ಹಾಕೊಳ್ಳೋಣಂತ. ಇಲ್ಲಿ ನೋಡ್ರಿ ಸಕ್ಕರೆ ಪಾಕ ಎಲ್ಲ ಹಾಕ್ಕೊಂಡೇವು ನಾವು. ಇದಕ್ಕೆ ಹಿಂಗೆ ಟರ್ನ್ ಆಕೈತಿ, ಅದು ಕಲರ್ ಚೇಂಜ್ ಆಕೈತಿ. ನೋಡಾಕೂ ಭಾಳ ಖಮಂಗೆ ಕಾಣಿಸ್ತೈತಿ. ಸೊ ನೋಡು, ಇನ್ನೊಂದು ಸ್ವಲ್ಪ ನಾವೇನು ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ ಉಳ್ದೈತಿ. ಅಜ್ಜಿ ಕೇಳಿ ಇದಕ್ಕೆ ಬೇಕಂದ್ರೆ ಮತ್ತೆ ಹಾಕೊಳ್ಳೋಣಂತ. ನೋಡ್ರಿ ಇಲ್ಲೆಲ್ಲ ಪಾಕ ಹಿರ್ಕೊಂಡು ರವಾ ಈಗ ಸೆಟಲ್ ಆಗಾಕತ್ತೈತಿ. ಇದು ತಣ್ಣಗಾದ್ಮೇಲೆ ಉಂಡೆ ಮಾಡ್ಬೇಕು. ಯಾಕಂದ್ರೆ ಹಿಂಗೆ ಪಾಕ ಹಾಕಿದ್ಮೇಲೆ ಪಟ್ನ ಉಂಡೆ ಕಟ್ಟಕ್ಕೆ ಬರಂಗಿಲ್ಲ. ಇದು ತಣ್ಣಗೆ ಆಗೋ ಮಟ್ಟ ಒಂದು 10-15 ನಿಮಿಷ ವೇಟ್ ಮಾಡಿ ಆಮೇಲೆ ಉಂಡೆ ಮಾಡಿರಿ. ಈಗ ನೋಡ್ರಿ ಉಂಡೆ ಕಟ್ಟೋನಂತ 2 ಉಂಡೆ ದೇವ್ರ ಮುಂದೆ ಇಟ್ಟೇವಿ ಈಗ. ಸೊ ನೆಕ್ಸ್ಟ್ ಉಂಡೆ ಕಟ್ಟೋನಂತ. ಈ ದ್ರಾಕ್ಷಿ ಹಚ್ಚಿ ಕಟ್ಟೋನಂತ. ನೋಡ್ರಿ ಅಜ್ಜಿ ಕೊಂತಾರ ಕಟ್ಟಾಕತ್ತಾರ. ಈಗ ನಾನು ಅವ್ರಿಗೆ ಹೆಲ್ಪ್ ಮಾಡೋಣ, ಕಟ್ಟೋನಂತ ಇಬ್ರು ಕೂಡಿ ಉಂಡಿನ. ಇಲ್ಲಿ ನೋಡ್ರಿ ನಮ್ಮ ಉಂಡೆ ಮಸ್ತ್ ತಯಾರಾಗಕತ್ತಾವ. ಇಷ್ಟ ಆಗ್ಯಾವ. ಈಗ ಎಲ್ಲ ಮಾಡೋಣಂತ. ಹಂಗೆ ಏನರೂ ಅಕಸ್ಮಾತ್ ನಿಮಗೆ ಭಾಳ ಹಿಂಗೆ ಉದುರಾಗಿ ಈಗ ನಮಗೆ ಕಟ್ಟಕ್ಕೆ ಬರತ್ತವ, ಉದುರಾಗಿ ಕಟ್ಟಕ್ಕೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಬೋದು ನೋಡ್ರಿ. ಆಮೇಲೆ ದ್ರಾಕ್ಷಿ ಇದ್ರೊಳಗೆ ಹಾಕೋರಿದ್ರೆ ಹಾಕ್ರಿ. ನಾವೇನು ಮಾಡತ್ತೀವಿ ಹಿಂಗೆ ತೊಗೊಂಡು ಹಿಂಗೆ ಹಿಡಿದು ಹಿಂಗೆ ಕಟ್ಟಾಕತ್ತೀವಿ ನೋಡ್ರಿ. ನೋಡ್ರಿ ಇಲ್ಲೇ ಉಂಡೆ ಕಟ್ಟಾತೇವಿ. ಯಾರಿಗೆಲ್ಲ ಉಂಡೆ ಸೇರ್ತೈತಿ, ರವಾ ಉಂಡೆ ಅದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮಗಂತೂ ಸೇರ್ತೈತಿ. ಸ್ವೀಟ್ ತಿನ್ನೋರಿಗೆ ಯಾವ ಉಂಡೆ ಏನು ಎಲ್ಲನೂ ಸೇರತೈತಿ ನೋಡ್ರಿ. ಸೊ ಮಸ್ತ್ ಉಂಡೆ ಅಂತೂ ರೆಡಿ ಆಗತ್ತಾವ. ಉಂಡೆ ಕಟ್ಟೋಣಂತ. ನಾಳೆ ಹಬ್ಬ ಮಾಡಿ ಉಂಡೆ ತಿನ್ನೋಣಂತ. ಈಗ ನೋಡ್ರಿ ನಮ್ಮ ಉಂಡೆ ಅಂತೂ ಮಸ್ತ್ ರೆಡಿ ಆದ್ದು. ಇಲ್ಲಿ ನೋಡ್ಬೋದು ನೀವು, ಮಸ್ತ್ ರವಾ ಉಂಡೆ ಅಂತೂ ರೆಡಿ ಆಗ್ಯಾವ. ಅದು ಮಸ್ತ್ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಎಲ್ಲ ಹಾಕಿ ರೆಡಿ ಮಾಡ್ಯಾರ ಅಜ್ಜಿ. ಅಜ್ಜಿ ಉಂಡೆ ಹೆಂಗಾಗ್ಯಾವು? ಉಂಡೆ ಹೆಂಗಾಗ್ಯಾವ ನೋಡಿ, ಮಸ್ತ್ ಆಗ್ಯಾವು.
ಇಂಥವು ಮಾಡ್ಕೊಂಡು ತಿನ್ನಿರಿ. ಹೊರಗಿನ ಇಂಥ ಮಿಠಾಯಿ ಅದನ್ನು ಇದನ್ನು ತಿನ್ನಬೇಡ್ರಿ, ಕುರ್ಕುರೆ ತಿನ್ನಬೇಡ್ರಿ, ಇದನ್ನು ತಿನ್ನಿರಿ. ಇಂಥವು ಮಾಡ್ಕೊಂಡು ಪೌಷ್ಟಿಕ ಇದು. ಏಲಕ್ಕಿ ಪುಡಿ ಇದು ಹಾಕಿರ್ತೀವಿ. ಸೊ ಎಸ್ ನೋಡ್ರಿ, ಅಜ್ಜಿ ಪೌಷ್ಟಿಕ್ ತಿನ್ರಿ ಅಂತ ಹೇಳತ್ತಾರು. ಉಂಡಿ ಅಂತೂ ಮಸ್ತ್ ರೆಡಿ ಅದು. ಸೊ ನಿಮಗೂ ಎಲ್ಲ ಈ ರೆಸಿಪಿ ಮುಖಾಂತರ ರವಾ ಉಂಡೆ ಹೆಂಗೆ ಮಾಡೋದು ಅಂತ ತಿಳಿತೆ ಅಂತ ಅನ್ಕೋತೇನೆ ನೋಡ್ರಿ. ಸೊ ನಿಮಗೂ ರವಾ ಉಂಡೆ ಮಾಡೋದು ಗೊತ್ತಾಗೈತೆ ಅನ್ಕೋತೇನೆ. ನೀವು ಮಾಡಿ ನೋಡ್ರಿ, ಹೆಂಗೆ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹೋದ ವಿಡಿಯೋದಾಗ ಅಂಟಿನ ಉಂಡೆ ಹಾಕಿದ್ದೆ ಅಲ್ಲ, ಸೊ ನೀವು ಮಾಡಿರೇನ, ನಿಮಗೆ ಸೇರ್ತಾನೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವಂತರೂ ಮಾಡಿ ಮಸ್ತಂಗೆ ಎಂಜಾಯ್ ಮಾಡ್ತೇವೆ. ಸೊ ಉಂಡೆ ಅಂತೂ ಟೇಸ್ಟಿ ಮಾಡ್ತಾರೆ. ಅಜ್ಜಿ ಆ್ಯಕ್ಚುಲಿ ಮೇಕ್ಸ್ ದ ಬೆಸ್ಟ್ ಉಂಡೀಸ್. ನನಗೂ ರೆಸಿಪಿ ಎಲ್ಲ ಕಲ್ಸಾಕತ್ತಾರ. ಸೊ ಚಲೋ ಅನ್ನಿಸ್ತೈತಿ ನೋಡ್ರಿ. ಸೊ ಈ ವಿಡಿಯೋ ಮುಗಿಸೋಣಂತ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವೆಲ್ಲ ಯಾವ ಉಂಡೆ ಮಾಡಿರೋ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ನೆಕ್ಸ್ಟ್ ಮತ್ತಷ್ಟು ಚಲೋ ವಿಡಿಯೋಸ್ ಆಮೇಲೆ ಚಲೋ ರೆಸಿಪೀಸ್ ಒಂದಿಗೆ ಬರೋಣಂತ. ಯಾವೆಲ್ಲ ರೆಸಿಪೀಸ್ ನಿಮಗೆ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ವಿಡಿಯೋ ನಿಮಗೆಲ್ಲ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ವಿಡಿಯೋ ಬರುವುದಾವ. ಸ್ವಲ್ಪ ತಡಕ್ಕೆ ಪಾಸ್ ಆಗಿತ್ತು, ಬಟ್ ನಾವು ಕಂಟಿನ್ಯೂಸ್ ವಿಡಿಯೋ ಹಾಕ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್.